ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 12ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:25 ಇರಲಿದೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ದಿನಪೂರ್ತಿ ಇರುವಂಥ ನಕ್ಷತ್ರ ಇದು. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:57 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಅಪರಾಹ್ನ 4:25 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:20 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:02 ಮಧ್ಯಾಹ್ನ 3:36 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:28 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:52 ಮಧ್ಯಾಹ್ನ 1:45 ಹಾಗೆ ಅಪರಾಹ್ನ 3:31 ಅಪರಾಹ್ನ 4:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 1:08 ರಾತ್ರಿ 2:53 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:44. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕನಾಗಿರುವಂಥವನು. ಅದಕ್ಕಾಗಿಯೇ ಚಂದ್ರನನ್ನ ಮನಃಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಯಾವ ರೀತಿಯಲ್ಲಿರುತ್ತೆ ಆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗುತ್ತೆ. ಮನಸ್ಸು ಮಾಡಿದ್ರೆ ಕೆಲಸ ಆಗುತ್ತೆ, ಮನಸ್ಸು ಮಾಡದೇ ಇದ್ರೆ ಕೆಲಸಗಳೇ ಆಗಲ್ಲ ಅನ್ನುವಂಥ ಒಂದು ಚಂದ್ರನ ಪ್ರಭಾವ ಈ ದಿನ ಇರುತ್ತೆ. ಹಾಗೆ ಯಶಸ್ಸಿಗೆ, ಕಲ್ಪನೆಗೆ, ಶುಶ್ರೂಷೆಗೆ ಮತ್ತೆ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗೆ ಪ್ರಯಾಣಕ್ಕಾಗಲಿ
ಪ್ರವಾಸಕ್ಕಾಗಲಿ ಸಂಚಾರಕ್ಕಾಗಲಿ ಕಾರಕ ಚಂದ್ರನಿಂದ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಯಾವುದೇ ಒಂದು ಪ್ರಯಾಣ ಆಗಲಿ, ಅದು ಉದ್ಯೋಗಕ್ಕಿರಲಿ, ವ್ಯಾಪಾರಕ್ಕಿರಲಿ, ಸ್ವಂತ ಬಿಸಿನೆಸ್ಗೆ ಅಥವಾ ಇನ್ನು ಯಾವುದೇ ಉದ್ದೇಶಿತ ಕಾರ್ಯಗಳಿಗೆ ನೀವು ಮಾಡುವಂಥ ಪ್ರಯಾಣ ಏನಿದೆ, ಸಂಚಾರ, ಅದು ತುಂಬ ಅನುಕೂಲವನ್ನು ತರುತ್ತೆ, ಶುಭ ಲಾಭಗಳನ್ನು ತರುವಂಥದ್ದು. ಹಾಗೆ ಈ ದಿನ ವಾತ್ಸಲ್ಯಕ್ಕೆ, ಪೋಷಣೆಗೆ, ಹಾಗೆ ವಿಶೇಷವಾಗಿ ಪಾನೀಯಕ್ಕೂ ಕೂಡ, ಅಂದರೆ ಈ ದ್ರವ ಪದಾರ್ಥಗಳಿಗೂ ಕೂಡ ಚಂದ್ರ ಕಾರಕತ್ವವನ್ನು ವಹಿಸ್ಕೊಂಡಿರುವಂಥವನು. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯಾಣ ತುಂಬ ಯಶಸ್ವಿಯಾಗುವಂಥದ್ದು ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ, ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 38 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 35 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 35 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದು ಸ್ವಲ್ಪ ಅನಾನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿನೇ ಯಾವುದೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಕೆಲಸಗಳು ತುಂಬ ನಿಧಾನ ಆಗಿಬಿಡುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆಗೆ ಸವಾಲೆನಿಸುವಂಥ ರೀತಿಯಲ್ಲಿ ಈ ದಿನ ಶನಿಹೋರ ಇರುತ್ತೆ. ಆದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಅದೇ ರೀತಿ ಈ ದಿನ ಇರುವಂಥ ಕುಜಹೋರ ಕೂಡ ಅನ್ಫೇವರಬಲ್ ಆಗೇ ಇದೆ, ಅನಾನುಕೂಲಕರವಾಗಿಯೇ ಇದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಈ ದಿನ ಕುಜಹೋರದಲ್ಲಿ ಹೋಗಬೇಡಿ, ಅದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ತಂಟೆ ತಾಪತ್ರಯಗಳಿರಲಿ, ಲಿಟಿಗೇಷನ್ಸ್ ಇರಲಿ, ನ್ಯಾಯಾಲಯದಲ್ಲಿ ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಕೇಸ್ಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ಕುಜಹೋರದಲ್ಲಿ ನೀವು ಪ್ರಯತ್ನ ಮಾಡಬೇಡಿ, ಒಳ್ಳೆಯದಾಗಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 19 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 38 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಸಮಯ ಯಾವುದಿದೆ, ಶುಭ ಗಳಿಗೆಗಳು ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದ ಹೊರದಲ್ಲೇ ನಿರ್ದಿಷ್ಟ ಕೆಲಸಗಳು ಆರಂಭ ಆಗಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸವನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಸೋಮವಾರದ ದಿನ, ಶ್ರಾವಣ ಸೋಮವಾರ ಇರುವಂಥದ್ದು. ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ದಿನಗಳು ಪ್ರಶಸ್ತವಾಗಿರುವಂಥದ್ದು. ಅದರಲ್ಲೂ ಈ ಸೋಮವಾರ ಶಿವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದಂತಹ ಸೂಕ್ತವಾದಂತಹ ಸಮಯ ಇದು. ಹಾಗಾಗಿ ಈ ದಿನ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಉದ್ಯೋಗ ಯಶಸ್ಸನ್ನು ತರಬೇಕು ಅಂತ ಹೇಳಿದ್ರೆ ಈ ದಿನ ಶಿವನನ್ನು ಸ್ಮರಣೆ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ನಾಳೆಯ ದಿನ ಮಂಗಳವಾರ, ಮಂಗಳ ಗೌರಿ ವ್ರತ ಇರುವಂಥ ಒಂದು ವಿಶೇಷ ದಿನ. ಹಾಗೆ ನಾಳೆ ಆಶ್ಲೇಷ ಮಳೆ 4ನೇ ಪಾದ ಕೂಡ ಉದಯ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಸಾಲು ಬರ್ತಾ ಇರುವಂತಹ ವಿಚಾರ ತಮಗೂ ಗೊತ್ತಿದೆ. ಆದರೆ ನಮ್ಮ ವ್ಯವಹಾರಸ್ಥರು ಎಲ್ಲೋ ಒಂದು ಕಡೆ ವ್ಯಾಪಾರ ಎಂದಿನಂತೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಬಹಳ ಮುಖ್ಯವಾಗಿ 2 ಕಾರಣಗಳನ್ನು ನಾವು ಇಲ್ಲಿ ಹೇಳ್ಬೋದು. ತಮಗೂ ಗೊತ್ತಿದೆ ಯಾಕಾಗಿ ವ್ಯವಹಾರಗಳು ಎಂದಿನಂತೆ ಶ್ರಾವಣ ಮಾಸದಲ್ಲಿ ಅಷ್ಟೊಂದು ಬಿರುಸಾಗಿ ನಡೀತಾ ಇಲ್ಲ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಬುಧ ಮತ್ತೆ ಶನಿ ಇಬ್ಬರು ಕೂಡ ವಕ್ರ ಚಲನೆಯಲ್ಲಿದ್ದಾರೆ. ಅದರಲ್ಲೂ ಬುಧ ಆಗಸ್ಟ್ 29ನೇ ತಾರೀಕಿನವರೆಗೆ ವಕ್ರೆ ಆಗಿರೋದ್ರಿಂದ ಯಾವುದೇ ರೀತಿಯ ವ್ಯವಹಾರಗಳು, ಲೇವಾದೇವಿ ವ್ಯವಹಾರ, ಈ ಭೂಮಿಯ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ. ಹಾಗೆ ಯಾವುದೇ ರೀತಿಯ ಮಾತುಕತೆಗಳನ್ನು ಆಡುವಂತಹ ಸಂದರ್ಭ, ದಾಖಲಾತಿಗಳನ್ನು ತಿದ್ದುಪಡಿ ಮಾಡುವಂತಹ ಸಂದರ್ಭ, ಅಥವಾ ಪ್ರಮುಖವಾದಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರಗಳೇನಾದರೂ ಇದ್ದರೆ 2 ಬಾರಿ ಆಲೋಚನೆ ಮಾಡಿ ಮುಂದುವರಿಬೇಕು. ಅದರಲ್ಲೂ ಆಗಸ್ಟ್ 29ನೇ ತಾರೀಕಿನವರೆಗಂತೂ ಈ ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಬಹಳ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಶನಿ
ಕುಂಭರಾಶಿಯಲ್ಲಿ ವಕ್ರಿಯಾಗಿ ಸಂಚಾರ ಮಾಡ್ತಾ ಇರುವಂತಹ ವಿಚಾರ ಕೂಡ ಗೊತ್ತಿದೆ. ಎಲ್ಲಿ ಈ ಶನಿಯ ದೃಷ್ಟಿ ವೃಷಭ ಮತ್ತು ಕನ್ಯಾ ರಾಶಿಯ ಮೇಲೆ ಇರುವಂಥದ್ದು. ಹಾಗಾಗಿ ವೃಷಭದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ, ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ವೃಷಭದಲ್ಲಿ ಗುರು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಹಣಕಾಸಿನ ಬಿಕ್ಕಟ್ಟನ್ನು ಉಂಟು ಮಾಡುವಂಥವನು. ಹಾಗಾಗಿನೇ ಪ್ರಪಂಚದಾದ್ಯಂತ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಸ್ಥಗಿತ ಆಗಿರುವಂಥದ್ದು. ಅದರಲ್ಲೂ ಕೆಲವು ಕಡೆ ಅಂತೂ ವ್ಯಾಪಾರ ಏನೇನೂ ನಡೀತಾ ಇಲ್ಲ. ಈ ಪ್ರಕೃತಿಯ ಅವಘಡದಿಂದ ಕೆಲವೊಮ್ಮೆ ಹಿನ್ನಡೆ ಉಂಟಾಗ್ತಾ ಇದ್ರೆ, ಕೆಲವೊಮ್ಮೆ ಈ ಹಣಕಾಸಿನ ಪರಿಸ್ಥಿತಿ ಕೂಡ ವ್ಯಾಪಾರಕ್ಕೆ ಪೂರಕವಾಗಿಲ್ಲ. ಹಾಗಾಗಿನೇ ವ್ಯಾಪಾರಸ್ಥರು ಪರದಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತಾ ಇರುವಂಥದ್ದು. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಬಂಡವಾಳವನ್ನು ಹಾಕಿ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ 29ನೇ ತಾರೀಕಿನವರೆಗೆ ಯಾವುದೇ ರೀತಿಯ ಹೊಸ ವ್ಯಾಪಾರಗಳನ್ನು ಆರಂಭ ಮಾಡಬೇಡಿ. ವ್ಯವಹಾರಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಇಟ್ಕೊಳ್ಬೇಡಿ. ಸರ್ವೇ ಸಾಧಾರಣವಾಗಿ ನಡೀತಾ ಇರಲಿ. ಇನ್ನು ಯಾರದ್ದೋ ಒಂದು ಆಶ್ವಾಸನೆಯನ್ನು ನಂಬಿ, ಯಾರದ್ದೋ ಒಂದು ಮಾತನ್ನು ನೀವು ನಂಬಿಕೊಂಡು ವ್ಯಾಪಾರಕ್ಕೆ ಕೈ ಹಾಕಬೇಡಿ. ಅಷ್ಟೊಂದು ನಿರೀಕ್ಷಿತ ಫಲ ಈ ಒಂದು ಸಂದರ್ಭದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಶ್ರಾವಣ ಮಾಸ ವಿಶೇಷ ಫಲಗಳನ್ನು ತರುವಂತಹ ಮಾಸ. ಆದರೆ ಈ ಶನಿ ಮತ್ತು ಬುಧ ವಕ್ರಿಯಾಗಿರೋದ್ರಿಂದ ಇಲ್ಲಿ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಇದನ್ನು ತಾವು ಗಮನದಲ್ಲಿಟ್ಟುಕೊಂಡು ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣಗಳನ್ನು ಅನುಸರಣೆ ಮಾಡ್ತಾ ಹೋಗಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾಳೆ ಮಂಗಳಗೌರಿ ವ್ರತ ಅಂತ ಹೇಳಿದ್ವಿ. ಏಕೆಂದರೆ ಶ್ರಾವಣ ಮಾಸದ ಎಲ್ಲ ಮಂಗಳವಾರಗಳಂದು ಕೂಡ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಮಂಗಳ ಅಂತ ಹೇಳಿದ್ರೆ ಬಹಳ ವಿಶೇಷ ಅರ್ಥವನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ನೋಡಿ. ಇಲ್ಲಿ ಮಮ್ಮ ಅಂತ ಹೇಳಿದ್ರೆ ಅನಿಷ್ಟ ಸಮೂಹಗಳಿಂದ ಪತಿಯ ಅನಾರೋಗ್ಯ ಆಗಲಿ ಅಥವಾ ಪತಿಯ ಆಯಸ್ಸು ಹೋಗುವಂಥದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಇದು. ಹಾಗೆ ಗ ಅಂತ ಹೇಳಿದ್ರೆ ಅವುಗಳನ್ನು ಹೋಗಲಾಡಿಸುವಂಥದ್ದು. ಇನ್ನು ಳ ಅಂತ ಹೇಳಿದ್ರೆ ಭರ್ತೃವಿಗೆ ಆಯುರಾರೋಗ್ಯವನ್ನು ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಮಂಗಳ ಅಂತ ಹೇಳಿದ್ರೆ ವಿಶೇಷವಾಗಿ ಪತಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸುವಂತ ಹೇಳಿ ತಾಯಿ ಪಾರ್ವತಿಯನ್ನ ಬೇಡಿಕೊಳ್ಳುವಂತಹ ಒಂದು ವ್ರತ ಇದು. ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಈ ವ್ರತದ ಕಥೆಯನ್ನು ಹೇಳ್ತಾ, ಈ ವ್ರತವನ್ನ ಮಾಡೋದ್ರಿಂದ ಸ್ತ್ರೀಯರಿಗೆ ವೈಧವ್ಯ ಬರಲ್ಲ, ಅಂದ್ರೆ ವಿಧವೆ ಆಗಲ್ಲ, ಅದನ್ನು ತಡೆಯುವಂಥ ವ್ರತ ಈ ಮಂಗಳಗೌರಿ ವ್ರತ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿನೇ ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಮಾತ್ರ ಇದನ್ನ ಆಚರಣೆ ಮಾಡುವಂಥದ್ದು. ಏಕೆಂದ್ರೆ ಈ ಶ್ರಾವಣ ಮಾಸದಲ್ಲಿ ಶಿವತತ್ವ ಲಹರಿಗಳು ಬಹಳ ವಿಪರೀತವಾಗಿರುತ್ತೆ. ಭೂಮಿಯ ಸುತ್ತ ಆ ಲಹರಿಗಳು ಇರುವಂಥದ್ದು. ಹಾಗಾಗಿನೇ ನಾವು ಬೇಡಿಕೊಂಡಂಥ ವರಗಳನ್ನ ಪ್ರದಾನ ಮಾಡ್ತಾರೆ ಶಿವಪಾರ್ವತಿಯರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ವಿವಾಹಿತ ಸ್ತ್ರೀಯರು ಇದನ್ನ 5 ವರ್ಷಗಳ ಕಾಲ ಆಚರಣೆ ಮಾಡ್ತಾರೆ. ಅದರಲ್ಲೂ ಮೊದಲ ವರ್ಷ, ಮದುವೆಯಾದ ಮೊದಲ ವರ್ಷ ತವರು ಮನೆಯಲ್ಲಿ ಆಚರಣೆ ಮಾಡ್ತಾರೆ. ಮುಂದಿನ 4 ವರ್ಷಗಳು ಪತಿಯ ಗೃಹದಲ್ಲಿ ಮಾಡುವಂಥ ಒಂದು ಕ್ರಮ ಇದೆ. ಹಾಗೆ ಈ ವ್ರತವನ್ನ ಗೌರಿ ಅಂದ್ರೆ ಪಾರ್ವತಿ ದೇವಿಯನ್ನು ಕುರಿತು ಮಾಡುವಂಥ ಒಂದು ವಿಶೇಷ ವ್ರತ ಇದು. ಹಾಗಾಗಿ ಮಂಗಳಗೌರಿ ಪರಮೇಶ್ವರನ ಜೊತೆಯಲ್ಲಿ ಸದಾ ಇರುವಂಥವಳು. ಹಾಗಾಗಿನೇ ಅರ್ಧನಾರೀಶ್ವರ ಅಂತ ಹೇಳಿ ಪರಶಿವನನ್ನ ಕರೆಯುವಂಥದ್ದು. ಹಾಗಾಗಿ ಭಕ್ತರ ಕಾಮನೆಗಳನ್ನ, ಇಷ್ಟಾರ್ಥಗಳನ್ನ, ಬಯಕೆಗಳನ್ನ ಬಹಳ ಬೇಗ ಈಡೇರಿಸುವಂಥವಳು ಪಾರ್ವತಿ. ಆದ್ದರಿಂದಲೇ ನಮಗೆ ಜ್ಞಾನಪ್ರದಳಾಗಿ ನಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಜ್ಞಾನವನ್ನ, ಹಾಗೆ ಸತ್ಕಾರ್ಯದಲ್ಲಿ ಆಸಕ್ತಿ ಮೂಡುವಂತಹ ಒಂದು ವಿಶೇಷ ಮನಸ್ಸನ್ನು ಕೊಡುವಂಥವಳು. ಹಾಗೆ ಸೌಭಾಗ್ಯ ದ್ರವ್ಯವನ್ನು ಕರುಣಿಸು ಅಂತ ಹೇಳಿ ಈ ಒಂದು ವ್ರತದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಂದು ವೇಳೆ ಈ ವ್ರತದ ಕಾಲದಲ್ಲಿ ಏನಾದರೂ ಬಸುರಿ ಅಥವಾ ಬಾಣಂತಿಯರಾಗಿದ್ರೆ ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು? ಯಾಕೆಂದ್ರೆ ಮದುವೆಯಾದ ಮೇಲೆ 5 ವರ್ಷಗಳಲ್ಲಿ ಈ ವ್ರತ ಆಚರಣೆ ಮಾಡಬೇಕು ಅಂತಿದೆ. ಆದರೆ 5 ವರ್ಷಗಳ ಒಳಗೆ ಏನಾದರೂ ಆಕೆ ಬಸುರಿ ಅಥವಾ ಬಾಣಂತಿ ಆಗಿದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಅದಕ್ಕೆ ಬಸುರಿಯಾಗಿ 6 ತಿಂಗಳಾದ ನಂತರ ಮತ್ತೆ ಬಾಣಂತಿ ಮೊದಲ ಸಲ ದೇವಾಲಯಕ್ಕೆ ಹೋಗುವ ಮೊದಲು ಈ ವ್ರತವನ್ನು ಮಾಡುವಂತಿಲ್ಲ. ಅಂದರೆ ಆ ವರ್ಷ ಲೆಕ್ಕಕ್ಕೆ ಬರಲ್ಲ, ಮುಂದಿನ ವರ್ಷದಿಂದ ಅದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು. ಅಕಸ್ಮಾತ್ ರಜಸ್ವಲೆಯ ಆದರೆ ಅಥವಾ ಸೂತಕ ಬಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ರಜಸ್ವಲೆ ಏನಾದರೂ ಆದರೆ ಮಂಗಳವಾರದ ಬದಲು ಶುಕ್ರವಾರ 5 ನೀರು ಆದಮೇಲೆ ಇದನ್ನ ಮಾಡಬಹುದು.
ಅಥವಾ ಸೂತಕ ಏನಾದರೂ ಇದ್ದರೆ ಅಂಥ ಸಮಯದಲ್ಲಿ ಮುಂದಿನ ಮಂಗಳವಾರ ಏನಾದರೂ ಶುಭವಾಗಿದ್ದರೆ, ಅಂದರೆ ಸೂತಕ ಮುಗಿದಿದ್ರೆ ಅದನ್ನು ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮಂಗಳಗೌರಿ ವ್ರತವನ್ನು ಯಾರು 5 ವರ್ಷಗಳ ಕಾಲ ಮಾಡ್ತಾರೆ ಅಂಥವ್ರಿಗೆ ಸುಮಂಗಲಿತನ ಬರುತ್ತೆ. ಹಾಗೆ ಆ ಕುಟುಂಬದಲ್ಲಿ ನೀವು ಹೊಕ್ಕಂತಹ ಮನೆ, ಗಂಡನ ಮನೆ, ಅದು ಸುಭಿಕ್ಷವಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಸಾಮಾನ್ಯವಾಗಿ ಮಂಗಳವಾರ ಕೆಲವು ಕಾರಣಗಳಿಗೆ ವಿಶೇಷತೆ ಅಂತ ಅನ್ನಿಸ್ಕೊಂಡಿದೆ. ಏಕೆ ಅಂತ ಹೇಳಿದ್ರೆ, ಈ ಮಂಗಳವಾರದ ಮಹತ್ವವನ್ನು ನೋಡಿದ್ರೆ ನಿಮಗೆ ಕೆಲವು ಶುಭ ಕಾರ್ಯಗಳನ್ನು ಮಂಗಳವಾರ ಆರಂಭ ಮಾಡಲ್ಲ, ಆದರೂ ಕೂಡ ತುಂಬ ಫಲಪ್ರದವಾಗಿರುವಂಥದ್ದು. ಕೆಲವು ವಿಚಾರಗಳಿಗೆ ಮಂಗಳವಾರ ಕೆಲವು ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಅನ್ನುವಂಥದ್ದು ಇದೆ. ಉದಾಹರಣೆಗೆ, ಈ ಮಂಗಳವಾರದ ದಿನ ಸಾಲವನ್ನು ತರಬಾರ್ದು, ಸಾಲವನ್ನು ಕೊಡಬಾರ್ದು ಅನ್ನುವಂಥ ವಿಚಾರ ಇದೆ. ಸಾಲ ಬಾಧೆಯಿಂದ ಬಳಲ್ತಾ ಇರುವಂಥವರು ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನ ಮತ್ತೆ ಮಲ್ಲಿಗೆ ಎಣ್ಣೆಯನ್ನ, ಮಲ್ಲಿಗೆ ಹೂವನ್ನ ದೇವರಿಗೆ ಅರ್ಪಣೆ ಮಾಡಿದ್ರೆ, ದೇವರಿಗೆ ಅಭಿಷೇಕವನ್ನ ಮಾಡಿಸಿದ್ರೆ, 9 ವಾರಗಳ ಕಾಲ ಈ ರೀತಿ ಮಾಡಿದ್ರೆ ಋಣಬಾಧೆ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಯಾರಿಗೆ ಸಾಲ ಬಾಧೆ ಇದೆ ಅಂಥವರು ಈ ಆಂಜನೇಯನ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು. ಇನ್ನು ಮಂಗಳವಾರ ಮಾಡಬೇಕಾದಂತಹ ಅಥವಾ ಕೆಲವು ಮಾಡಲೇಬಾರದಂತಹ ಕೆಲಸಗಳು ಕೂಡ ಇದೆ. ಇದು ತಮಗೂ ಗೊತ್ತಿರುವಂಥದ್ದೇ. ಆದರೆ ಈ ಮಂಗಳವಾರದ ದಿನ ಕುಜನಿಗೆ ಅರ್ಪಿತವಾದಂತಹ ದಿನ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ, ಈ ಭೂಮಿಯ ಮಗ. ಹಾಗಾಗಿ ಭೂಮಿಯಲ್ಲಿ ವಾಸಿಸುವಂಥವರು ಕುಜನ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಕುಜನ ಪ್ರಭಾವ ಬಹಳ ಅಧಿಕವಾಗಿರುತ್ತೆ ಈ ಮಂಗಳವಾರದ ದಿನ. ಆದ್ದರಿಂದಲೇ ಕೆಲವು ಅಪಘಾತಗಳಾಗುವಂಥದ್ದು, ಕಲಹಗಳು ಆಗುತ್ತೆ, ಮನಸ್ತಾಪಗಳಾಗುತ್ತೆ, ನಷ್ಟಗಳಿಗೂ ಕೂಡ ಆಗುವಂಥದ್ದು ಇದು ಕುಜ ಕಾರಣನಾಗಿರ್ತಾನೆ. ಆದ್ದರಿಂದಲೇ ಸಾಮಾನ್ಯವಾಗಿ ಕುಜಗ್ರಹದ ಪ್ರಭಾವದಲ್ಲಿರುವಂತಹ ಮಂಗಳವಾರದಂದು ಶುಭ ಕಾರ್ಯಗಳನ್ನು ಮಾಡಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮಂಗಳವಾರದ ದಿನ ಕೆಲವು ಕೆಲಸಗಳನ್ನು ಮಾಡಬಾರ್ದು. ಅದೇನಂತ ಹೇಳಿದ್ರೆ, ಉಗುರು ಕತ್ತರಿಸುವಂಥದ್ದಾಗಲಿ, ಕಟಿಂಗ್ ಮಾಡ್ಕೊಳ್ಳುವಂಥದ್ದು ಅಥವಾ ಶೇವಿಂಗ್ ಮಾಡ್ಕೊಳ್ಳುವಂಥ ವಿಚಾರ, ಇದನ್ನು ಮಂಗಳವಾರದ ದಿನ ಮಾಡಬಾರ್ದು. ಇನ್ನು ಮಂಗಳವಾರ ಸಾಲ ಕೊಟ್ಟರೆ ಮತ್ತೆ ಆ ಹಣ ಸಿಕ್ಕೋದು ತುಂಬ ಕಷ್ಟ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು, ಲೇವಾದೇವಿ ವ್ಯವಹಾರವನ್ನು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು, ಅಂದರೆ ಸಾಲವಾಗಿ ಕೊಡುವಂಥ ವಿಚಾರಗಳೇನಿದೆ ಇದನ್ನು ಮಾಡಬಾರ್ದು. ಇಲ್ಲಿ ಸ್ವಲ್ಪ ಸಂಕಟಗಳು ಉಂಟಾಗುವಂಥದ್ದು, ಹಾಗೆ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಆಗುತ್ತೆ. ಅದರಲ್ಲೂ ನೀವು ಸಾಲವನ್ನೇನಾದರೂ ಮಂಗಳವಾರ ತೆಗೆದುಕೊಂಡ್ರೆ ಅದು ಅನಗತ್ಯ ಕೆಲಸಗಳಿಗೆ ಖರ್ಚಾಗ್ಬಿಡುತ್ತೆ. ಯಾವುದೋ ಒಂದು ದುಃಖಕ್ಕೆ, ಸಂಕಟಕ್ಕೆ, ಇಲ್ಲ ಯಾವುದೋ ಒಂದು ದಂಡವನ್ನು ತೆರಲಿಕ್ಕೆ ಆ ಹಣ ಖರ್ಚಾಗುವಂಥ ಅಪಾಯ ಜಾಸ್ತಿ ಇರುತ್ತೆ. ಇನ್ನು ಮಂಗಳವಾರದ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರ್ದು ಅನ್ನುವಂಥದ್ದು ಕೂಡ ಇದೆ. ಏಕೆಂದರೆ ಹೊಸ ಬಟ್ಟೆಗಳು ನಮಗೆ ಶ್ರೇಯಸ್ಸನ್ನು ಕೊಡಬೇಕು, ಆದರೆ ಆ ಹೊಸ ಬಟ್ಟೆಗಳೇ ನಮಗೆ ಅಪಕೀರ್ತಿಯನ್ನು, ಅಪಯಶಸ್ಸನ್ನು ತರುವಂಥದ್ದು ಆಗೋಗುತ್ತೆ. ಅದರಿಂದಲೇ ಮಂಗಳವಾರದ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರ್ದು. ಇನ್ನು ಮಂಗಳವಾರದ ದಿನ ತುರ್ತು ಇಲ್ಲದೆ ಇದ್ದರೆ ಪ್ರಯಾಣವನ್ನು ಮಾಡಲೇಬಾರ್ದು. ಅದರಲ್ಲೂ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಮಂಗಳವಾರ ನಿಷಿದ್ಧವಾಗಿ ಇರುವಂಥದ್ದು. ಇನ್ನು ಮಂಗಳವಾರ ಉಪವಾಸ ಮಾಡುವಂಥವರು ರಾತ್ರಿ ಉಪ್ಪು ಹಾಕಿದ ಆಹಾರವನ್ನು ಸೇವನೆ ಮಾಡಬಾರ್ದು. ಹಾಗಾಗಿ ಉಪವಾಸ ಮಾಡ್ತೀನಿ ಅಂತ ಹೇಳಿ ಕೆಲವರು ನಿರ್ಜಲ ಉಪವಾಸವನ್ನು ಮಾಡ್ತಾರೆ. ಆದರೆ ಕೆಲವರು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡ್ತಾರೆ, ಕೆಲವರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ತಾರೆ. ಆದರೆ ಯಾವುದೇ ಆಹಾರದಲ್ಲೂ ಕೂಡ ಉಪ್ಪು ಇರಬಾರದು ಅನ್ನುವಂಥದ್ದು ಇದೆ. ಇನ್ನು ಮಂಗಳವಾರ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಏನಾದರೂ ಬಂದರೆ ತಲೆಗೆ ಸ್ನಾನವನ್ನು ಮಾಡಬಾರ್ದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇದರಿಂದ ಮನೆಗೆ ದಾರಿದ್ರ್ಯ ಉಂಟಾಗುತ್ತೆ. ನಿಮ್ಮ ಮನೆಯಲ್ಲಿ ಇದ್ದಂತಹ ಕೆಲವು ಅಮೂಲ್ಯ ವಸ್ತುಗಳಾಗಲಿ, ಒಡವೆ ವಸ್ತ್ರಗಳಾಗಲಿ ಕಾಣೆಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಈ ವೈದ್ಯಕೀಯವಾಗಿ ಕೆಲವರು ಹಣವನ್ನು ಕೇಳಿಕೊಂಡು ಬರುವಂಥವರು ಇದ್ದಾರೆ. ಹಾಗಾಗಿ ಅಂಥ ಸಾಲಗಳನ್ನು ಯಾವುದೇ ಸಮಯದಲ್ಲೂ ಕೂಡ ನೀಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಮಂಗಳವಾರದ ದಿನ ನೀವು ಕೆಲವೊಂದು ಕೆಲಸಗಳನ್ನು ಮಾಡಲೇಬೇಕು. ಅದೇನೆಂದರೆ, ಆ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಆಂಜನೇಯನನ್ನು ಕುರಿತು ಧ್ಯಾನ ಮಾಡಬೇಕು, ಜಪ ಮಾಡಬೇಕು. ಇದರಿಂದ ಧೈರ್ಯ ಬರುತ್ತೆ, ಮತ್ತು ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಇನ್ನು ಮಂಗಳವಾರ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯೇ ಮೀಸಲಾಗಿರುವಂತಹ ದಿನ. ಹಾಗಾಗಿನೇ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಿಂದ ಕುಜಗ್ರಹದ ಪ್ರಭಾವದಿಂದ ಆಗುವಂಥ ಅಪಾಯಗಳನ್ನು ತಪ್ಪಿಸಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಇನ್ನು ಮಂಗಳವಾರದ ದಿನ ಕಾಳಿಕಾದೇವಿಯನ್ನು ಧ್ಯಾನ ಮಾಡಬೇಕು.
ಶತ್ರುಗಳ ಮೇಲೆ ಜಯ ಲಭಿಸುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಯಾವುದೇ ಒಂದು ಚಟುವಟಿಕೆಯಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ಹಾಗೆ ಮಂಗಳವಾರದ ದಿನ ಕೆಂಪು ವಸ್ತ್ರಗಳನ್ನು ಧರಿಸಿ ಇಷ್ಟ ದೇವರನ್ನ ಕೆಂಪು ಹೂಗಳಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಜಾತಕದಲ್ಲಿ ಯಾರಿಗಾದರೂ ಕುಜಗ್ರಹ ವಕ್ರದೃಷ್ಟಿ ಇದ್ರೆ, ಕುಜಗ್ರಹದ ಈ ದೃಷ್ಟಿ ಇದ್ರೆ ಅಲ್ಲಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಮಂಗಳವಾರದ ದಿನ ಸಾಲ ಮರುಪಾವತಿ ಮಾಡುವಂಥದ್ದು ತುಂಬ ಒಳ್ಳೆಯದು. ಏಕೆಂದರೆ ಆ ಋಣ ಬಹಳ ಬೇಗ ತೀರು ಹೋಗುತ್ತೆ. ಆದರೆ ಸಾಲ ಕೊಟ್ಟರೆ ಅದು ವಾಪಸ್ಸು ಬರಲ್ಲ. ಆದರೆ ಸಾಲ ತೀರಿಸಲಿಕ್ಕೆ ನೀವು ಮಂಗಳವಾರದ ದಿನ ಪ್ರಯತ್ನ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಮಂಗಳವಾರದ ದಿನ ನಿಮ್ಮ ಒಂದು ತಿಜೋರಿಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಹಣವನ್ನು ಶೇಖರಣೆ ಮಾಡಬೇಕು. ಅದರಲ್ಲೂ ಈ ಬ್ಯಾಂಕ್ ಖಾತೆಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ಜಮಾ ಮಾಡಿದ್ರೆ ಅದು ಹೆಚ್ಚಾಗ್ತಾ ಹೋಗುತ್ತೆ, ಅಕ್ಷಯವಾಗುತ್ತೆ. ಅದರಿಂದಲೇ ಹಣವನ್ನು ಸಾಲವಾಗಿ ಕೊಡದೆ ಅದನ್ನು ಬ್ಯಾಂಕಿನಲ್ಲಿ ಇರಿಸುವಂಥದ್ದು ಅಥವಾ ನಿಮ್ಮ ಖಾತೆಗೆ, ನಿಮ್ಮ ಒಂದು ಹಣದ ಭಂಡಾರಕ್ಕೆ ಅದನ್ನು ಜಮಾ ಮಾಡುವಂಥದ್ದು ಉತ್ತಮ. ಇನ್ನು ಮಂಗಳವಾರ ರಾಹುಕಾಲದಲ್ಲಿ ದುರ್ಗಾ ಮಾತೆಯ ದರ್ಶನವನ್ನು ಮಾಡಬೇಕು, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಇದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ, ಧೈರ್ಯ ಜಾಸ್ತಿ ಬರುತ್ತೆ. ಹಾಗಾಗಿನೇ ದುರ್ಗಾ ಮಾತೆ ಪಾರ್ವತಿ ದೇವಿ ವಿಶೇಷ ಫಲಗಳನ್ನು ಈ ರಾಹುಕಾಲದಲ್ಲಿ ದಯಪಾಲಿಸ್ತಾಳೆ ಅನ್ನುವಂಥದ್ದು ಇದೆ. ಇನ್ನು ಹನುಮಂತನನ್ನ ಸಿಂಧೂರದಿಂದ ಪೂಜಿಸುವ ಮೂಲಕ ಸುಬ್ರಹ್ಮಣ್ಯ ಸ್ವಾಮಿಗೆ 11 ಪ್ರದಕ್ಷಿಣೆಯನ್ನು ಮಾಡುವುದರ ಮೂಲಕ ಕುಜನ ದೋಷದ ಪರಿಣಾಮ ಕಡಿಮೆಯಾಗುತ್ತೆ. ಹಾಗಾಗಿ ಈ ಮಂಗಳವಾರದ ದಿನ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವಂಥದ್ದನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಕೆಲವು ಕೆಲಸಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ಕೂಡ ನಿವಾರಣೆಯಾಗುತ್ತೆ, ಕೆಲಸ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಈಗ ಹೇಳಿದಂತಹ ಕ್ರಮಗಳನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಗಮನಾರ್ಹವಾದಂತಹ ದಿನ. ಅದರಲ್ಲೂ ಉನ್ನತ ಮಟ್ಟದ ತಂತ್ರಜ್ಞಾನ, ಒಂದು ಟೆಕ್ನಾಲಜಿಯನ್ನು ಈ ದಿನ ಅಳವಡಿಸಿಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಈ ದಿನ ತುಂಬ ಅಪ್ಡೇಟ್ ಆಗುವಂಥದ್ದು, ಅದರಲ್ಲೂ ಅಭಿವೃದ್ಧಿಯತ್ತ ನಿಮ್ಮ ಗಮನ ಈ ತಂತ್ರಜ್ಞಾನದ ವಿಚಾರದಲ್ಲಿ ಹೆಚ್ಚಾಗಿ ಸೇರ್ಪಡೆಯಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಬರುವಂತಹ ಒಂದು ಸುದ್ದಿ ನಿಮ್ಮನ್ನು ಚಿಂತೆಗೆ ಈಡು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದರಿಂದಲೇ ಈ ದಿನ ಪ್ರಶಾಂತವಾಗಿರುವಂಥ ಒಂದು ಸ್ಥಳ ಆಗಲಿ ಅಥವಾ ನಿಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿಗಳ ಜೊತೆಯಲ್ಲಾಗಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸ್ಪರ್ಧೆಯಲ್ಲಿ, ಕ್ರೀಡೆ ಇರಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಅದರಲ್ಲಿ ಈ ದಿನ ಜಯಗಳಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಈ ದಿನ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಇರುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಕುಟುಂಬಸ್ಥರ ಸಹಕಾರ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಸಂಗಾತಿ ಈ ದಿನ ನಿಮ್ಮ ವಿಚಾರವಾಗಿ ನಿಮಗೆ ತುಂಬ ಒಂದು ಸಹಕಾರ, ಸಪೋರ್ಟನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸಂಬಂಧಿಕರ ಒಡನೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ವ್ಯವಹಾರ ಮಾಡುವಂಥದ್ದು ನಿಮ್ಮ ಮನಃಶಾಂತಿಯನ್ನು ಕದಡುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ವಿಭಿನ್ನವಾಗಿ ಮಾಡುವಂಥ ಸ್ವಭಾವ ನಿಮ್ಮದಾಗಿರುತ್ತೆ. ಅಂದರೆ ಒಂದು ಎಕ್ಸ್ಟ್ರಾಆರ್ಡಿನರಿ ವರ್ಕನ್ನು ಈ ದಿನ ಕೈಗೊಳ್ಳುವಂಥದ್ದು ಕೂಡ ನಿಮ್ಮಲ್ಲಿದೆ. ಆದರೆ ಈ ದಿನ ವಿದ್ಯಾವಂತರಾಗಿರಲಿ, ಬುದ್ಧಿವಂತರಾಗಿರಲಿ, ಅದಕ್ಕೆ ಅನುಭವ ಬಹಳ ಮುಖ್ಯ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳಲ್ಲಿ ಅನುಭವಸ್ತ್ರ, ಹಾಗೆ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಅಂಥ ಒಂದು ಕೆಲಸದ ನಿರ್ವಹಣೆಯಲ್ಲಿ ಈ ದಿನ ಹೆಚ್ಚು ಆಸಕ್ತಿ ಇರುತ್ತೆ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ದಿನ. ಹಾಗಾಗಿನೇ ಮನಸ್ಸಿಗೆ ತುಂಬ ಸಂತೋಷ, ಎಲ್ಲೋ ಒಂದು ಕಡೆ ನೆಮ್ಮದಿ ಹೆಚ್ಚಾಗಿರುವಂಥದ್ದು. ಏಕೆಂದರೆ ನಿಮ್ಮ ಆತ್ಮವಿಶ್ವಾಸ ಈ ದಿನ ಅಧಿಕವಾಗಿರುವಂಥದ್ದು. ದೇವರನ್ನು ನಂಬಿದಂಥವರು ಎಂದಿಗೂ ಕೂಡ ಬಲಿಯಾಗಲ್ಲ, ಬದಲಾಗಿ ಬಲಶಾಲಿಗಳಾಗ್ತಾರೆ ಅಂತ ಹೇಳಿ ಈ ದಿನ ನೀವು ಸಾಬೀತುಪಡಿಸುವಂಥ ಒಂದು ಸಂದರ್ಭ ಇದೆ.
ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯಲ್ಲಿ ಶ್ರದ್ಧೆ ಮುತುವರ್ಜಿ ಇದೆ ಅನ್ನುವಂಥದ್ದನ್ನು 4 ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಕೆಲವು ಆಶ್ಚರ್ಯಕರ ಘಟನೆಗಳು ಎದುರಾಗುವಂಥ ಸಂಭವ ಕೂಡ ಇದೆ. ಆದರೂ ಕೂಡ ಈ ದಿನ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಆದಾಯ ವ್ಯಯಾದಿಗಳ ಬಗ್ಗೆ ಆಗಲಿ ಬಹಳ ಜಾಗರೂಕತೆಯಿಂದ ಇರ್ತೀರಿ. ಲೆಕ್ಕಾಚಾರ ಚೆನ್ನಾಗಿದೆ. ಹಾಗೆ ಈ ದಿನ ಗ್ರಹಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಇಚ್ಛೆ ನೆರವೇರುತ್ತೆ. ನಿಮ್ಮ ಬಯಕೆಗಳನ್ನು ಈ ದಿನ ನೀವು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಪ್ರಯತ್ನಗಳು ಆಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಕೂಡ ಸಿಕ್ಕತ್ತೆ. ಹಾಗೆ ನಿಮ್ಮ ಕುಟುಂಬಕ್ಕೆ ಯೋಗ್ಯವಾದ ಹೆಸರನ್ನು ಈ ದಿನ ತಂದು ಕೊಡ್ತೀರಿ. ಕುಟುಂಬದ ಮರ್ಯಾದೆಯನ್ನು ಉಳಿಸ್ತೀರಿ. ಅಂಥ ಒಂದು ಕೆಲಸ ಈ ದಿನ ನಿಮ್ಮಿಂದ ಆಗುವಂಥದ್ದು ಕೂಡ. ಇನ್ನು ದೂರದ ಪ್ರಯಾಣ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ಅದಕ್ಕೆ ಈ ದಿನ ಒಂದು ಪೂರ್ವ ಸಿದ್ಧತೆ ಬಹಳ ಧನಾತ್ಮಕವಾದ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ಉತ್ತಮ ಕೆಲಸಗಳನ್ನು ಮಾಡುವಂಥ ಒಂದು ಕಾಯಕಲ್ಪ ಇದ್ದರೆ ಅಥವಾ ಒಂದು ಸಂಕಲ್ಪ ಅನ್ನುವಂಥದ್ದು ಇದ್ದರೆ ಅದನ್ನು ಕೆಲವು ಸ್ನೇಹಿತರ ಜೊತೆಯಲ್ಲಿ ಆರಂಭ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನವೇ ಮುಗಿಸ್ಬೇಕು. ಅದು ನಿಮ್ಮ ಟಾರ್ಗೆಟ್ ಆಗಿರಲಿ. ಆ ಕೆಲಸಗಳನ್ನು ಮುಂದಕ್ಕೆ ಹಾಕಬೇಡಿ. ಏಕೆಂದರೆ ನಾಳೆಯ ದಿನ ನಿಮಗೆ ಸ್ವಲ್ಪ ಒತ್ತಡದ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಈ ದಿನದ ಕೆಲಸವನ್ನು ಈ ದಿನವೇ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮಗೆ ಕಷ್ಟ ಇರಲಿ, ದುಃಖ ಇರಲಿ, ನೋವಿರಲಿ, ಅದರಲ್ಲೂ ಕೂಡ ಒಂದು ಆನಂದವನ್ನು ಕಾಣುವಂಥ ಒಂದು ಸ್ವಭಾವ ನಿಮ್ಮದು. ಹಾಗಾಗಿ ಎಲ್ಲ ನೋವನ್ನು ಮರೆತು ನಗುನಗ್ತಾ ಇರ್ತೀರಿ ಈ ದಿನ. ಹಾಗೆ ಕಷ್ಟವನ್ನು ನಗುನಗ್ತಾನೆ ಸ್ವಾಗತಿಸ್ತೀರಿ. ಹಾಗಾಗಿ ನಿಮ್ಮ ಸ್ವಭಾವ, ನಿಮ್ಮ ಒಂದು ಅಭಿಪ್ರಾಯ ಈ ದಿನ ಕೆಲವರನ್ನು ತುಂಬ ಸಂತೋಷಗೊಳಿಸುತ್ತೆ, ಕೆಲವರನ್ನು ಮೆಸ್ಮರೈಸ್ ಮಾಡುತ್ತೆ. ಅಂಥ ಒಂದು ವಿಶೇಷ ಸ್ವಭಾವ ಈ ದಿನ ನಿಮ್ಮಲ್ಲಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಮನಸ್ಥಿತಿ ಸ್ವಲ್ಪ ಕಟುವಾಗಿ ಇರುವಂಥದ್ದು. ನಿಮ್ಮ ಒಳ್ಳೆಯತನಕ್ಕೆ ಎಲ್ಲೂ ಫಲ ಇಲ್ಲ ಅನ್ನುವಂಥ ಒಂದು ಬೇಸರ ನಿಮಗಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ಸಾಕಷ್ಟು ಒಂದು ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಮುಂದುವರಿತಾ ಇದ್ದೀರಿ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಆ ಕೆಲಸದಿಂದ ಫಲ ಸಿಗ್ತಾ ಇಲ್ಲ ಅನ್ನುವಂಥ ಚಿಂತೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಎಲ್ಲವೂ ಕೂಡ ನಿರರ್ಥಕ ಅನ್ನುವಂಥ ಭಾವನೆ ಕೂಡ ಬರಬಹುದು. ಏಕೆಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಯತ್ನ ಇದ್ದು ಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥ ವಿಚಾರ. ಆದರೆ ಯಾವ ಸಸಿ ಕೂಡ ನೆಟ್ಟ ಮರುಕ್ಷಣವೇ ಅದು ಫಲವನ್ನು ಕೊಡಲ್ಲ. ಅದಕ್ಕಾಗಿಯೇ ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ವಿವೇಚನೆಯಿಂದ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರ ಕೂಡ ನಿಮ್ಮೊಳಗೆ ಬೇರೂರಿದ ನಂತರವೇ ಕಾರ್ಯಪ್ರವೃತ್ತರಾಗಬೇಕು. ಅಷ್ಟರ ಮಟ್ಟಿಗೆ ಆ ವಿಚಾರದ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಮುಂದುವರಿಬೇಕು. ಇದನ್ನೊಂದನ್ನು ಮಾತ್ರ ಈ ದಿನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಆಲಸ್ಯ ಇರ್ಬೋದು, ಸೋಮಾರಿತನ ಇರ್ಬೋದು. ಹಾಗಾಗಿ ಕಾರ್ಯಗಳು ನಿಧಾನ ಆಗುವಂಥದ್ದು, ಮಂದಗತಿಯಲ್ಲಿ ಚಲಿಸುವಂಥದ್ದು ಕೂಡ ಆಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ತಕ್ಕ ಮಟ್ಟಿನ ಅನುಕೂಲ ಇರುವಂಥದ್ದು. ಹಾಗಾಗಿ ಹೆಚ್ಚಿನದನ್ನು ಏನೂ ನಿರೀಕ್ಷೆ ಮಾಡಬೇಡಿ ಈ ದಿನ. ಹಾಗೆ ನಿಮ್ಮ ಭವಿಷ್ಯದ ಗುರಿಯನ್ನು ನಿರ್ಧಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿ ಒಂದು ಅವಕಾಶ ಇದೆ, ಒಂದು ಆಪರ್ಚುನಿಟಿ ಇದೆ. ಅದರಲ್ಲಿ ಈ ದಿನದಲ್ಲಿ ನೀವು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನು, ನಿಮ್ಮ ಒಂದು ಗುರಿ ಏನು, ಅಜೆಂಡಾ ಏನು, ಅದನ್ನು ತೀರ್ಮಾನ ಮಾಡಿಕೊಳ್ಳಿಕ್ಕೆ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಹತ್ತಿರದ ಬಂಧುಗಳ ಒಡನಾಟ ಹೆಚ್ಚಾಗಿರುವಂಥದ್ದು ಇದೆ. ಆದರೆ ಹಣಕಾಸಿನ ವಿಚಾರ ಬಂಧುಗಳ ಜೊತೆ, ಮಿತ್ರರ ಜೊತೆ ಈ ದಿನ ಇಟ್ಕೊಳ್ಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ನೇರ ನುಡಿ ಇರಬಹುದು ಅಥವಾ ಕೆಲವರ ತಪ್ಪನ್ನು ತಿದ್ದುವಂಥ ಮಾತುಗಳು, ಇದರಿಂದ ನಿಮ್ಮ ಆಪ್ತರು ಕೂಡ ದೂರ ಸರಿಯುವಂಥ ಸಾಧ್ಯತೆ ಇದೆ. ಇದೆಲ್ಲ ತಾತ್ಕಾಲಿಕವಾಗಿ ಆಗುವಂಥ ಬದಲಾವಣೆ. ಆದರೂ ಕೂಡ ಅದನ್ನು ಜ್ಞಾಪಿಸ್ಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಭಾರ ಅನಿಸುತ್ತೆ, ಸ್ವಲ್ಪ ಒತ್ತಡ ಅನಿಸುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ನೋಡಲಿಕ್ಕೆ ಸಾಮಾನ್ಯರಂತೆ ಕಾಣಿಸ್ತೀರಿ. ತುಂಬ ಆರ್ಡಿನರಿ ಅನಿಸುತ್ತೆ. ಆದರೆ ನಿಮ್ಮ ಯೋಚನೆ, ನಿಮ್ಮ ಆಲೋಚನೆ ಬಹಳ ವಿಶೇಷ ರೀತಿಯಲ್ಲಿರುತ್ತೆ. ಅದರಲ್ಲೂ ನಿಮ್ಮ ಪ್ರಭಾವ ತುಂಬ ಅಧಿಕವಾಗಿರುತ್ತೆ. ನಿಮ್ಮ ಮಾತು ಪ್ರಖರವಾಗಿರುತ್ತೆ. ಬೂದಿ ಮುಚ್ಚಿದ ಕೆಂಡದಂತೆ ಈ ದಿನ ನಿಮ್ಮ ಪ್ರತಿಭೆ ಸುಪ್ತವಾಗಿ ಇರುವಂಥದ್ದು. ಹಾಗಾಗಿ ಎಲ್ಲಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಬಹಿರಂಗಪಡಿಸ್ತೀರಿ, ಅದನ್ನು ಜಗಜ್ಜಾಹೀರುಗೊಳಿಸ್ತೀರಿ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಅವಕಾಶಕ್ಕಾಗಿ ಕಾಯಬೇಕು. ಆತುರಾತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನಿಮ್ಮ ಮಾತು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಹಾಗೆ ಕಲಾವಿದರಾಗುವಂಥ ಆಸೆ ಏನಾದರೂ ಇದ್ದರೆ ಅದು ಪೂರ್ಣವಾಗುತ್ತೆ. ಕಲೆಯ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗಂತೂ ಈ ದಿನ ಉತ್ತಮ ಅವಕಾಶಗಳಿರುತ್ತೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸ್ತಾರೆ. ನಿಮ್ಮ ಪ್ರತಿಭೆ ಬೆಳಕಿಗೆ ಬರುತ್ತೆ. ನಿಮ್ಮ ಪ್ರತಿಭೆಯಿಂದಲೇ ಈ ದಿನ ನಿಮಗೆ ಮಾನ ಸನ್ಮಾನಗಳು ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಒಬ್ಬರಿಗೆ ಸಹಾಯ ಮಾಡುವಂಥ ಅವಕಾಶ ಬರುವಂಥದ್ದು ಅದು ಭಗವಂತನೇ ಕೊಟ್ಟಿರುವಂಥ ಒಂದು ಅವಕಾಶ. ಹಾಗಾಗಿ ಯಾರೇ ಇರಲಿ, ಅವರು ಶ್ರೀಮಂತರೇ ಇರಲಿ, ಬಡವರೇ ಇರಲಿ, ನಿರ್ಗತಿಕರೇ ಇರಲಿ, ಅದನ್ನು ಮನಸ್ಸಾಕ್ಷಿಯಾಗಿ ಆತ್ಮತೃಪ್ತಿಯಾಗಿ ಅವರಿಗೆ ಒಂದು ಸಹಾಯ ಮಾಡುವಂಥದ್ದು ಅಥವಾ ಈ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪು ಎಲ್ಲೋ ಒಂದು ಕಡೆ ಅದು ಪ್ರಾಯಶ್ಚಿತ್ತಕ್ಕೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಷಯಗಳು ಇದು ವಿವಾದಕ್ಕೆ ಕಾರಣವಾಗುವಂಥದ್ದು. ಅದರ ಕಡೆನೇ ಈ ದಿನ ಹೆಚ್ಚು ಗಮನ ನಿಮಗೆ. ಹಾಗಾಗಿನೇ ಮಾಡುವಂಥ ಕೆಲಸ ಬೇಕಾದಷ್ಟಿದೆ. ದೊಡ್ಡ ದೊಡ್ಡ ಗುರಿ ಸಾಧನೆಗಳು ನಿಮ್ಮ ಕಣ್ಮುಂದೆ ಇದೆ. ಆದ್ದರಿಂದಲೇ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಹೋಗಬೇಡಿ. ಸಣ್ಣದಕ್ಕೆ ಸೆಟ್ಲ್ ಆಗಬೇಡಿ. ಹೊಡೆದ್ರೆ ಭಂಡಾರ ಹೊಡಿಬೇಕು, ಆ ಒಂದು ಅಜೆಂಡಾ ನಿಮಗಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಆಸಕ್ತಿಯುತವಾಗಿರುವಂಥ ದಿನ. ಯಾವುದೇ ಕೆಲಸ ತಗೊಳ್ಳಿ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಕುತೂಹಲ ಇದೆ, ಹಾಗೆ ಸಂತೋಷ ಕೂಡ ಇದೆ. ಹಾಗಾಗಿ ಇಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಕೆಲಸ ನಿಮಗೆ ಹೊರೆ ಅನಿಸಲ್ಲ. ಬಹಳ ಖುಷಿಯಿಂದ ಕೆಲಸ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳೇ ಇದೆ. ಧನಾತ್ಮಕವಾಗಿರುವಂಥ ವಾತಾವರಣ ಇದೆ. ಮನೆಯಲ್ಲೂ ಇದೆ, ಹೊರಗೂ ಇದೆ. ಹಾಗಾಗಿನೇ ಈ ದಿನ ಮನೆಯಲ್ಲೂ ಕೂಡ ಉತ್ತಮ ಒಂದು ಸಪೋರ್ಟ್ ಅನ್ನುವಂಥದ್ದು ಇದೆ. ನಿಮ್ಮ ಊಟ ತಿಂಡಿಯ ವಿಚಾರದಲ್ಲಾಗಲಿ, ಆರೋಗ್ಯದ ವಿಚಾರದಲ್ಲಾಗಲಿ ಮನೆ ಮಂದಿ ತುಂಬ ಕಾಳಜಿಯನ್ನು ವಹಿಸುವಂಥದ್ದು ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಯಾವುದೇ ಇಲಾಖೆಯಲ್ಲಿ ಬಾಕಿ ಉಳಿದಿರುವಂಥ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಅದು ಕೂಡ ಯಶಸ್ವಿ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಹುಚ್ಚು ಹಠ ನಿಮ್ಮಲ್ಲಿರುವಂಥದ್ದು. ಹಠ ಇರಬೇಕು, ಆದರೆ ಈ ದಿನ ಕೈಲಾದಷ್ಟು ಕೆಲಸಗಳನ್ನು ಮಾಡುವಂಥದ್ದು, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಯಾವುದೇ ಒಂದು ಒತ್ತಡಕ್ಕೆ ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ, ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಇಷ್ಟ ಅಂತ ಹೇಳಿ, ಯಾವುದು ಕಷ್ಟ ಆಗುತ್ತೆ ಅದನ್ನು ಕಷ್ಟ ಅಂತ ಹೇಳಿ. ಹಾಗಾಗಿನೇ ಈ ಸರಿ ತಪ್ಪುಗಳನ್ನು ಗುರುತಿಸುವಂಥದ್ದಾಗಲಿ ಅಥವಾ ಯಾವ ವ್ಯಕ್ತಿ ನಿಮಗೆ ಅನುಕೂಲವಾಗಿದ್ದಾನೆ, ಅನಾನುಕೂಲವಾಗಿದೆ ಅನ್ನುವಂಥ ವಿಚಾರ, ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ವಿಚಾರ, ಇದನ್ನು ತುಂಬ ಆರ್ಟಿಕ್ಯುಲೇಟ್ ಮಾಡಬೇಕು, ನೇರವಾಗಿ ಹೇಳಬೇಕು. ಮನಸ್ಸಿನಲ್ಲೊಂದು ಹೇಳೋದೊಂದು ಅನ್ನುವಂಥದ್ದು ಆಗಬಾರ್ದು. ಮುಚ್ಚು ಮರೆ ಇಲ್ಲದೆ ಮಾತಾಡಿ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ಪಡೆಯುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗೆ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ನಿಮ್ಮ ನಡತೆ, ನಿಮ್ಮ ಮಾತು, ಹಾಗೆ ನೀವು ಕೊಟ್ಟಂತಹ ಭರವಸೆ, ಇದರ ಬಗ್ಗೆ ಈ ದಿನ ತುಂಬ ನಿಮಗೆ ಒಂದು ಇಂಟ್ರೆಸ್ಟ್ ಇರುವಂಥದ್ದು. ಅದನ್ನು ಆದಷ್ಟು ಬೇಗ ಪೂರೈಸ್ತೀರಿ. ಹಾಗೆ ಈ ದಿನದ ಪ್ರವಾಸ ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೀವು ಕೊಟ್ಟಿರುವಂತಹ ಗಮನ ಸಾಲದು, ನಿಮ್ಮ ಎಫರ್ಟ್ ಏನೇನೂ ಸಾಲದು, ಅದಕ್ಕಾಗಿಯೇ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಮಿಶ್ರ ಫಲಗಳಿರುತ್ತೆ. ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಗೆ ನೀವು ಮಾಡುವಂಥ ಒಂದು ತ್ಯಾಗ ಅಥವಾ ನಿಮ್ಮ ಒಂದು ಕಷ್ಟಕರವಾದಂಥ ಒಂದು ಸಹಾಯ ಎಲ್ಲೋ ಒಂದು ಕಡೆ ನಿರರ್ಥಕವಾಗಿಬಿಡತ್ತೆ. ಅದಕ್ಕೆ ರೆಕಗ್ನಿಷನ್ ಅನ್ನುವಂಥದ್ದು ಇಲ್ಲ. ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಎಲ್ಲೋ ಕಳೆದು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಅನಾರೋಗ್ಯ ಅಥವಾ ನಿಮ್ಮ ಒಂದು ಬೇಸರ, ಎಲ್ಲೋ ಒಂದು ಕಡೆ ಇರುವಂಥ ದುಃಖ, ಅದು ಅಭ್ಯಾಸಕ್ಕೆ ತೊಂದರೆಯಾಗುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ಅಸ್ತವ್ಯಸ್ತ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನಸ್ಥಿತಿ ಕೂಡ ನಿಮಗೆ ಚೆನ್ನಾಗಿಲ್ಲ. ಎಲ್ಲೋ ಒಂದು ಕಡೆ ಕೆಟ್ಟ ಆಲೋಚನೆ ಬರುವಂಥದ್ದು, ಕೆಟ್ಟ ಸ್ನೇಹಿತರ ಪ್ರಭಾವ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಆಗಿರುವಂಥ ಘಟನೆ ಈಗಾಗಲೇ ನಡೆದು ಹೋಗಿದೆ, ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಇದೆ. ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸಗಳು ಈ ದಿನ ನಿಮಗೆ ತುಂಬ ಆಸಕ್ತಿ, ಅದಕ್ಕಾಗಿಯೇ ಸಮಯ ಕೂಡ ವ್ಯರ್ಥ ಆಗುತ್ತೆ. ಆದರೆ ನಿಮ್ಮ ಈ ರೀತಿಯ ಪ್ರಯತ್ನದಿಂದ ಯಾವುದೇ ರೀತಿಯ ಅನುಕೂಲತೆಗಳು ಉಂಟಾಗಲ್ಲ. ಹಾಗಾಗಿ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಇರಬೇಕು. ಹಿಂದಿನದರಲ್ಲಿ ನೀವು ಪಾಠ ಕಲಿತ್ಕೊಳ್ಬೇಕು, ಆದರೆ ಮುಂದೆ ಅದನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಸಾಧಿಸುವ ತನಕ ಕಿವುಡನಾಗಿರಬೇಕು, ಸಾಧಿಸಿದ ಬಳಿಕ ಮೂಕನಾಗಿರಬೇಕು ಅಂತ ಹೇಳ್ತಾರೆ. ಏಕೆಂದರೆ ನೀವು ಏನೋ ಮಾಡಲಿಕ್ಕೆ ಹೊರಟಿದ್ದೀರಿ, 100 ಜನ 100 ಮಾತಾಡ್ತಾರೆ, ಮೂದಲಿಸ್ತಾರೆ, ಕಾಲೆಳಿತಾರೆ, ಹಾಗೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರನ್ನು ಎರಚಿಸ್ತಾರೆ. ಅದಕ್ಕಾಗಿಯೇ ಅಂಥ ಸಂದರ್ಭದಲ್ಲಿ ನೀವು ಯಾರ ಮಾತನ್ನು ಕೇಳಿಸ್ಕೊಳ್ಬಾರ್ದು, ಕಿವುಡನಾಗಿ ಇದ್ಬಿಡಬೇಕು. ಆದರೆ ಸಾಧನೆ ಮಾಡಿ ತೋರಿಸ್ತಿರಲ್ಲ ಇವತ್ತಲ್ಲ ನಾಳೆ, ಆ ಸಮಯದಲ್ಲಿ ನಿಮ್ಮ ಬಗ್ಗೆನೇ ಪ್ರಶಂಸೆ ಮಾಡಿಕೊಳ್ಬಾರ್ದು, ಮೂಕನಾಗಿ ಇದ್ಬಿಡಬೇಕು. ಇದು ಚಾಣಕ್ಯನ ಮಾತು. ಹಾಗಾಗಿನೇ ಈ ಸಂದರ್ಭದಲ್ಲಿ ಇಂಥ ವಿಚಾರಗಳಿಗೆ ನೀವು ತುಂಬ ಮನ್ನಣೆ ಕೊಡ್ತೀರಿ, ಅಭಿಪ್ರಾಯ ಕೂಡ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾಗ ನಿಮಗೆ ತುಂಬ ಉತ್ಸಾಹ ಇದೆ, ಸಂತೋಷ ಇದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಗಮನ ಇಡುವಂಥದ್ದು, ತುಂಬ ಆಸಕ್ತಿಯಿಂದ ಕೆಲಸಗಳು ಆಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಪ್ರಗತಿಯ ದಾರಿ ಮುಂದುವರಿಯುತ್ತೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆಗಳಿರಲಿ, ಅದನ್ನು ನಿವಾರಿಸಿಕೊಂಡು ಮುಂದುವರಿಯುವಂಥ ಒಂದು ತಾಳ್ಮೆ ನಿಮ್ಮಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಹಲವು ಕಡೆ ಈ ದಿನ ಉಪಯೋಗಕ್ಕೆ ಬರುತ್ತೆ. ನಿಮಗೆ ಆಶ್ಚರ್ಯ, ಇಂತಹ ಕೆಲಸವನ್ನು ನಾನೇ ಮಾಡಿದ್ನಾ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸು ಪಡೆಯುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಸಹೋದ್ಯೋಗಿಗಳ, ನಿಮ್ಮ ಮೇಲಧಿಕಾರಿಗಳ ಸಹಾಯ ಸಹಕಾರ ಬಹಳ ಸಂದರ್ಭೋಚಿತವಾಗಿ ಇರುತ್ತೆ. ಇನ್ನು ಈ ದಿನ ಹಣದ ವಿಚಾರದಲ್ಲೂ ಕೂಡ ನಿಮಗೆ ಲಾಭ ಇದೆ, ಒಳ್ಳೆಯ ಫಲ ಇದೆ. ಆದರೆ ಈ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಎಚ್ಚರಿಕೆ ಇರಲಿ. ಏಕೆಂದರೆ ಹಣ ಉಳಿತಾಯ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದೆ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ಸ್ಥಿರಾಸ್ತಿಯ ವಿಚಾರದಲ್ಲಿ ಮಾತಾಡ್ತೀರಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಈಗಾಗಲೇ ಇದ್ದರೆ ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು, ಮನೆ ಕಟ್ಟಬೇಕು, ಒಂದು ಅಂಗಡಿಯನ್ನು ಕಟ್ಟಬೇಕು, ಹೊಸದಾಗಿ ವ್ಯವಹಾರಗಳನ್ನು ಆರಂಭ ಮಾಡಬೇಕು. ಇಂತಹ ಆಲೋಚನೆಗಳಲ್ಲಿರುವಂಥವ್ರಿಗೆ ಈ ದಿನ ಉತ್ತಮವಾದಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ತುಂಬ ಸೂಕ್ತವಾದಂಥ ಒಂದು ಫಲಿತಾಂಶ ಸಿಕ್ಕುವಂಥ ದಿನ. ಹಾಗೆ ಈ ದಿನ ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಸಮಯವನ್ನು ಕೂಡ ಕಳೀತೀರಿ. ಹಾಗೆ ಈ ದಿನದಲ್ಲಿ ದೂರದ ಊರಿಗೆ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಸಕಾರಾತ್ಮಕ ಆಲೋಚನೆ ನಿಮಗೆ ಸಹಕಾರವನ್ನು ಕೊಡುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಫಲ ಚೆನ್ನಾಗಿದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸ ನೀವು ಗಳಿಸ್ಕೊಳ್ತೀರಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು, ಭವಿಷ್ಯಕ್ಕೆ ಬೇಕಾದಂಥ ತೀರ್ಮಾನ ಈ ದಿನ ನೀವು ಕೈಗೊಳ್ಬೋದು. ಅಷ್ಟರ ಮಟ್ಟಿಗೆ ಈ ದಿನ ನಿಮಗೆ ಫೇವರಬಲ್ ಆಗಿ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಬಹಳವಾಗಿ ಕಾಡುತ್ತೆ. ಎಷ್ಟು ಮರಿಬೇಕು ಅಂದರೂ ಅದು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಮತ್ತೆ ಮರುಕಳಿಸುವಂಥದ್ದು, ಮತ್ತೆ ಮತ್ತೆ ಅದು ತಿರುವುಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮರೆತು ಹೋಯಿತು ಅನ್ನುವಂಥ ಒಂದು ಚಿಂತೆ ಮತ್ತೆ ಈ ದಿನ ಒಂದು ಮೇಲ್ಪದರಕ್ಕೆ ಬರುವಂಥದ್ದಾಗತ್ತೆ, ಒಂದು ಸರ್ಫೇಸ್ ಲೆವೆಲ್ಗೆ ಬಂದ್ಬಿಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಭಯದ ವಾತಾವರಣದಲ್ಲೇ ಇರುವಂಥದ್ದು. ಯಾಕೆಂದರೆ ಆ ಒಂದು ಕೆಲಸದಿಂದ ಆಗುವಂಥ ಫಲಿತಾಂಶಗಳೇನು, ಎಲ್ಲಿ ನಷ್ಟ, ಎಲ್ಲಿ ಲಾಭ ಆಗುತ್ತೆ, ಅಥವಾ ಎಲ್ಲಿ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಇಂಥ ಲೆಕ್ಕಾಚಾರದಲ್ಲೇ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು, ಅಭಿಪ್ರಾಯ ಭೇದಗಳು ಬರುತ್ತೆ. ಹಾಗೆ ಕೆಲವೊಮ್ಮೆ ಈ ವ್ಯವಹಾರದಿಂದ, ಅದರಲ್ಲೂ ಹಣದ ವ್ಯವಹಾರದಿಂದ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸುಖ ಸಂತೋಷಕ್ಕೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಜಾಗ್ರತೆ ಇಂಥ ವಿಚಾರದಲ್ಲಿ. ಇನ್ನು ಈ ದಿನ ಧಾರ್ಮಿಕ ಕಾರ್ಯದಲ್ಲೇನೋ ಆಸಕ್ತಿ ಜಾಸ್ತಿ ಇದೆ, ಆದರೆ ನೀವು ದೇವಾಲಯ ದರ್ಶನ ಮಾಡಬೇಕು ಅಥವಾ ಯಾವುದೋ ಒಂದು ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿ ಏನೋ ವಿಘ್ನಗಳು ಇರುತ್ತೆ. ಮನೆಯಲ್ಲೂ ಕೂಡ ಸ್ವಲ್ಪ ತೊಂದರೆ ತಾಪತ್ರಯಗಳು ಇರುವಂಥದ್ದು. ಹಾಗಾಗಿ ಧಾರಾಳವಾಗಿ ಸ್ವತಂತ್ರವಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಏನಾದರೂ ಒಂದು ಅವಘಡ, ಏನೋ ಒಂದು ಸಮಸ್ಯೆಗಳು ಈ ದಿನ ಸಂಭವಿಸ್ತಲೇ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಭಯದ ದಿನ ನಿಮಗೆ. ಏಕೆಂದರೆ ಭಯದಲ್ಲೇ ವಾಸ ಮಾಡಬೇಕು, ಜೀವನ ನಡೆಸಬೇಕು ಅನ್ನುವಂಥದ್ದು ಕೆಲವರಿಗೆ ಇರುವಂಥದ್ದು ಇರುತ್ತೆ. ಆದರೆ ವಿದ್ಯಾಭ್ಯಾಸದ ಚಿಂತೆ ಕೆಲವರಿಗಿದ್ದರೆ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಕೂಡ ತಂದೆ ತಾಯಿಯಂದರಿಗೆ ಇರುವಂಥದ್ದು. ಹಾಗೆ ಈ ದಿನ ಅಪರಿಚಿತರ ಜೊತೆಯಲ್ಲೂ ಜಗಳ ಆಡುವಂಥದ್ದು, ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ನಿಮಗೆ ಅನುಕೂಲಕರವಾಗಿರುವಂಥ ಕೆಲಸಗಳನ್ನಷ್ಟೇ ಮಾಡಿ, ದೂರದ ಪ್ರಯಾಣವನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ಸ್ವಂತ ಉದ್ಯೋಗವನ್ನು ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನ ಹೆಚ್ಚಿನ ಲಾಭ ಇದೆ, ಅನುಕೂಲ ಇದೆ. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಈ ದಿನ ನಿಮಗೆ ಲಾಭಗಳಾಗುವಂಥದ್ದು, ತುಂಬ ಕಂಫರ್ಟಬಲ್ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಅತಿರೇಕಕ್ಕೆ ಹೋದರೂ ಕೂಡ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ನಿಮಗಿದೆ. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಭೆ ಈ ದಿನ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆ ಈ ದಿನ ಗುರಿ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಸಹಾಯ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಬಹಳ ಸೂಕ್ತ ಸಮಯಕ್ಕೆ ಅವರ ಸಹಾಯ ಸಿಕ್ಕಿದಾಗ ಅದ್ಭುತವಾದಂಥ ಯಶಸ್ಸನ್ನು ಗಳಿಸುವಂಥದ್ದು ಇದೆ. ಹಾಗೆ ಈ ದಿನ ವಿರೋಧಿಗಳನ್ನು ಗುರುತಿಸಿಕೊಂಡು ಅದನ್ನು ಈ ದಿನದಲ್ಲಿ ಯಾವ ರೀತಿಯಲ್ಲಿ ಅವರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಇದರ ಕಡೆ ಸ್ವಲ್ಪ ಗಮನ ಹರಿಸಿ ಮುಂದುವರಿಬೇಕು. ಹಾಗೆ ಈ ದಿನ ಭೂ ವ್ಯವಹಾರಗಳಲ್ಲಾಗಲಿ ಅಥವಾ ನಿಮ್ಮ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ನಿಮಗೆ ಲಾಭ ಇದೆ. ಇನ್ನು ನೀವು ಪ್ರಯತ್ನ ಮಾಡಿದಂಥ ಕಾರ್ಯಗಳಲ್ಲಿ ಫಲವನ್ನು ಕೊಡುವಂಥದ್ದು ನಿಮ್ಮ ಹಿರಿಯರ ಮಾರ್ಗದರ್ಶನದಿಂದ ಆಗುವಂಥ ಕೆಲಸ ಕಾರ್ಯಗಳಲ್ಲಿ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ನೀವು ಆ ಕೆಲಸಗಳನ್ನು ಮುಂದುವರಿಸ್ತೀರಿ, ಒಳ್ಳೆಯ ಫಲ ಕೂಡ ಇರುತ್ತೆ. ಹಾಗೆ ಈ ದಿನ ಅನಿವಾರ್ಯವಾಗಿ ಕೆಲವು ಕಡೆ ಆಹಾರ ವಿಹಾರಾದಿಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಸಿಟ್ಟು ಯಾರನ್ನೋ ಬಲಿ ತೆಗೆಸಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಒಂದು ಅನುಭವವನ್ನು ಆಧರಿಸಿ ಕೆಲಸಗಳನ್ನು ಮಾಡಬೇಕು. ಆದರೆ ಈ ಬೇರೆಯವರನ್ನು ನಂಬಿ ಮಾಡುವಂಥ ಕೆಲಸಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ಸ್ವಭಾವವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಪ್ರಯತ್ನಕ್ಕೆ ಅನುಗುಣವಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ದಿನ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಈ ಸಂದರ್ಭದಲ್ಲಿದೆ. ಹಾಗೆ ಈ ದಿನ ಅನುಕೂಲಕರವಾಗಿರುವಂಥ ಗ್ರಹಸ್ಥಾನಗಳಿರೋದ್ರಿಂದಲೇ ನಿಮ್ಮ ಕೆಲಸಗಳು ಯಶಸ್ವಿಯಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ
ಪೂರ್ವ ತಯಾರಿ ಏನಿದೆ ಅದು ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ಹಾಗಾಗಿನೇ ಪ್ರತಿ ಕೆಲಸದಲ್ಲೂ ಸ್ವಲ್ಪ ಪೂರ್ವ ತಯಾರಿಯೊಂದಿಗೆ ನೀವು ಪ್ರಾರಂಭ ಮಾಡಿದ್ರೆ ಅದ್ಭುತವಾದಂತಹ ಫಲ ಸಿಕ್ಕತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ, ಆದರೆ ಹಣ ಇದೆ ಅಂತ ಹೇಳಿ ಸಾಲ ಕೊಡುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಎಲ್ಲಿ ಪ್ರಯಾಣ, ಎಲ್ಲಿ ಆಹಾರ ವಿಹಾರಾದಿಗಳು, ಇದರ ಬಗ್ಗೆ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದಲೇ ತೀರ್ಮಾನವನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ವಿವಾಹ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮಾತು ಒಂದು ಹೊಸ ತಿರುವನ್ನು ಪಡ್ಕೊಳ್ಳುವಂಥದ್ದು, ಏನೋ ಒಂದು ಭರವಸೆ ಈ ದಿನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದೆ ಕಲಹಗಳಿರ್ಬೋದು, ಮನಸ್ತಾಪಗಳಿರ್ಬೋದು, ಅದನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದಿನ ಬರುವಂಥ ಒಂದು ವಿಶೇಷ ಸನ್ನಿವೇಶವನ್ನು ಇಂಥ ಒಂದು ಕೆಲಸಕ್ಕೆ ಬಳಸ್ಕೊಳ್ಳಿ. ನಿಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ. ಈ ದಿನ ಒಳ್ಳೆಯ ಕಮ್ಯುನಿಕೇಷನ್ ಇದೆ, ಸಂವಹನ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲವರು ನಿಮ್ಮ ಮಾತನ್ನು ತುಂಬ ಇಷ್ಟಪಡ್ತಾರೆ. ಮಾತಿನಿಂದಲೇ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ಸ್ಪರ್ಧೆಗಳಾಗಲಿ ಅಥವಾ ನಿಮ್ಮ ಪ್ರತಿಭೆಯಾಗಲಿ ಈ ದಿನ ಬೆಳಕಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ವಿಶೇಷ ದಿನ ಏನು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶಿವಪಾರ್ವತಿಯರ ದರ್ಶನ ಮಾಡುವಂಥದ್ದನ್ನು ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು, ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಏಕೆಂದರೆ ನೀವು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಬದಲಾವಣೆಗಳು ಆಗುವಂಥದ್ದು, ಇದ್ದಕ್ಕಿದ್ದಾಗೆ ಯೂಟರ್ನ್ ಆಗುವಂಥದ್ದು ಈ ದಿನ ಇರುತ್ತೆ. ಅದಕ್ಕಾಗಿಯೇ ಗುರಿಯನ್ನು ಮುಟ್ಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ ದೂರ ಉಳಿಯಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಬೇಸರವನ್ನು ತರಿಸುತ್ತೆ. ಹಾಗಾಗಿ ದೂರ ಇರಬೇಕು ಅನ್ನುವಂಥ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬರುವಂಥದ್ದು, ಅಂಥ ಒಂದು ವಿಚಿತ್ರವಾದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಯಾರನ್ನೂ ಕೂಡ ಟೀಕಿಸಲಿಕ್ಕೆ ಹೋಗಬೇಡಿ, ಅವರ ದೋಷಗಳನ್ನು ಹೇಳಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಒಂದು ಟೀಕೆಗೆ ಜನ ಕಾದು ಕುಳಿತಿದ್ದಾರೆ ಈ ದಿನ. ಹಾಗಾಗಿನೇ ನೀವು ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಎಷ್ಟೋ ವಿಚಾರಗಳು ಈ ದಿನ ಅರ್ಥವಾಗದೆ ಹಾಗೆ ಮುಗಿದು ಹೋಗುವಂಥದ್ದು ಕೂಡ ಇದೆ. ಏಕೆಂದರೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಗೋಜಿಗೆ ಹೋಗಲ್ಲ. ಏಕೆಂದರೆ ನಿಮ್ಮ ನಿರಾಸಕ್ತಿ ಅಥವಾ ಈ ದಿನ ಇರುವಂಥ ಅಪನಂಬಿಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ರಾಜಕೀಯ ವ್ಯಕ್ತಿಗಳಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತೀರಿ, ಆದರೆ ಈ ದಿನ ಒಳ್ಳೆಯ ಫಲ ಇಲ್ಲ. ಇನ್ನು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳೇನಿದೆ ಅಥವಾ ನಿಮ್ಮ ವ್ಯವಹಾರ, ಹಣದ ಲೆಕ್ಕಾಚಾರ, ಖರ್ಚು ವೆಚ್ಚ, ಉಳಿತಾಯ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡೋದು, ಇಂಥದ್ರಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಸಮರ್ಪಕವಾಗಿರಲ್ಲ. ಹಾಗಾಗಿನೇ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹೊಸಬರನ್ನು ಸಾಮಾಜಿಕ ತಾಣದಲ್ಲಿ ಪರಿಚಯ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಬಹುದು. ಆದರೂ ಕೂಡ ಹೊಸಬರು ಒಂದು ಕಡೆ ಕಣ್ಣಿಟ್ಟಿರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಹಲ್ಲು ಕೂಡ ಒಮ್ಮೊಮ್ಮೆ ನಾಲಿಗೆಯನ್ನು ಕಚ್ಚಿಬಿಡತ್ತೆ. ನಾಲಿಗೆಯ ಜೊತೆಯಲ್ಲೇ ಹಲ್ಲಿದ್ದರೂ ಕೂಡ ಆ ನಾಲಿಗೆ ಮೃದುವಾಗಿರೋದ್ರಿಂದ, ಹಲ್ಲು ಬಲಿಷ್ಠವಾಗಿರೋದ್ರಿಂದ ಕಚ್ಚುವಂಥ ಸಾಧ್ಯತೆಗಳು ಇರುತ್ತೆ. ಯಾವಾಗ ನಾಲಿಗೆ ಯದ್ವಾ ತದ್ವಾ ಹೊರಳುತ್ತೋ ಆವಾಗ ಈ ಕೆಲಸ ಆಗುವಂಥದ್ದು. ಹಾಗಾಗಿ ನಿಮ್ಮ ಮಾತಿನಲ್ಲೂ ಕೂಡ ಈ ದಿನ ವ್ಯತ್ಯಾಸಗಳಾದರೆ ಸ್ವಲ್ಪ ಮಾತಿನಿಂದ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿದೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯಾಣದಲ್ಲಿ ಈ ದಿನ ನಿಮಗೆ ಯಾವುದೇ ಪ್ರಯೋಜನ ಆಗಲ್ಲ. ಬದಲಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಷ್ಟ ಉಂಟಾಗುವಂಥದ್ದು, ತೊಂದರೆಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ವಾಹನದಿಂದ ಈ ದಿನ ದೂರ ಉಳಿಬೇಕಾಗತ್ತೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಅತಿಯಾದ ಹಣಕಾಸಿನ ಖರ್ಚು ಕೂಡ ಬರುವಂಥದ್ದು, ಅಂಥ ಒಂದು ತೀರ್ಮಾನವನ್ನು ಈ ದಿನ ಬಹಳ ಭಾವುಕತೆಯಿಂದ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ತುಂಬ ಎಮೋಷನಲ್ಲಿದ್ದಾಗ ಈ ತೀರ್ಮಾನಗಳಾಗಿ ಕಮಿಟ್ ಆಗುವಂಥದ್ದು ಕೂಡ ಇರುತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ
ಈ ದಿನದಲ್ಲಿ ನಿಮಗೆ ಕಷ್ಟವಾಗುವಂಥದ್ದು ನಿಮ್ಮ ಅಸೂಯೆಯಿಂದ, ನಿಮ್ಮ ದ್ವೇಷ ಸ್ವಭಾವದಿಂದ, ಇದರಿಂದ ನಿಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಆಕಸ್ಮಿಕವಾಗಿ ಬರುವಂಥ ವ್ಯಕ್ತಿ, ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾರೆ. ಹಾಗೆ ಈ ದಿನ ನಿಮ್ಮಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಭಾವ ಇರುವಂಥದ್ದು, ಹಾಗಾಗಿನೇ ಗುರಿ ಬದಲಾವಣೆ ಮಾಡ್ಕೊಳ್ಬಿಡ್ತೀರಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಅಂದುಕೊಂಡಂತೆ ಕೆಲಸಗಳು ಕೂಡ ಆಗಲ್ಲ. ಇದು ಕೂಡ ಮನಸ್ಸಿಗೆ ನಿರಾಸೆಯನ್ನು ತರುವಂಥದ್ದು, ಕೆಲವೊಮ್ಮೆ ನೋವನ್ನು ತರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಿಂದ ಸದ್ಯಕ್ಕೆ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯೇನೋ ಇದೆ, ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪು ಈ ದಿನ ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ಹಾಗೆ ಎಲ್ಲಿ ಹೋಗ್ತೀರಿ, ಏನು ತಿಂತೀರಿ, ನಿಮ್ಮ ಆಹಾರ ವಿಹಾರಾದಿಗಳೇನು ಅನ್ನೋಂಥದ್ರ ಕಡೆ ಸ್ವಲ್ಪ ಗಮನ ಇರಬೇಕಾಗತ್ತೆ ಈ ದಿನ. ಇನ್ನು ಪ್ರಮುಖವಾದಂತಹ ಯೋಚನೆಗಳಲ್ಲಿ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುವಂಥದ್ದು, ನಿಮ್ಮ ಆಲೋಚನೆ ಇರಲಿ ಅಥವಾ ನಿಮ್ಮ ವಿಚಾರಧಾರೆಗಳಾಗಲಿ 4 ಜನರಿಂದ ಗುರುತಿಸಲ್ಪಡುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ಪ್ರಾಯೋಗಿಕ ದೃಷ್ಟಿಯಿಂದ ಕೆಲಸವನ್ನು ನೋಡುವಂಥವ್ರು, ಮಿಶ್ರ ಫಲಗಳಿದ್ರೂ ಕೂಡ ಸಮಾಧಾನ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.